ಇವತ್ತು ಭಾರತೀಯ ಭೂಗೋಳಶಾಸ್ತ್ರದಲ್ಲಿರುವಂಥ ಜಿಯೋಗ್ರಫಿ ಒಳಗೆ ಯಾವುದಿದೆ ಮಣ್ಣಿನ ಬಗ್ಗೆ ಕ್ವಶನ್ಸ್ಗಳಿದಾವೆ. ಸೊ ಒಂದೊಂದು ಕೇಳ್ತಾ ಹೋಗ್ತೀನಿ, ಆನ್ಸರ್ ಹೇಳ್ತಾ ಹೋಗ್ರಿ. ಭಾರತದಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ಕಂಡುಬರುವ ಮಣ್ಣು ಯಾವುದು? ಎಸ್, ಮೆಕ್ಕಲು ಮಣ್ಣು 43% ಐತೆ. ವೆರಿ ಗುಡ್. ರೆಗೂರ್ ಮಣ್ಣು, ರೆಗೂರ್ ಸಾಯಿಲ್ ಎಂದು ಯಾವ ಮಣ್ಣನ್ನು ಕರೆಯುತ್ತಾರೆ? ಎಸ್, ಕಪ್ಪು ಮಣ್ಣು. ಹತ್ತಿ ಬೆಳೆಯಲು ಅತ್ಯಂತ ಸೂಕ್ತವಾದ ಮಣ್ಣು ಯಾವುದು? ಕಪ್ಪು ಮಣ್ಣು. ಇದನ್ನು ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಕರೀತಾರೆ. ನೆಕ್ಸ್ಟ್, ಕೆಂಪು ಬಣ್ಣಕ್ಕೆ ಕಾರಣವೇನು? ಎಸ್, ಕಬ್ಬಿನಾಂಶ ಅತಿ ಹೆಚ್ಚು ಅಥವಾ ಫೆರಿಕ್ ಆಕ್ಸೈಡ್. ಫೆರಿಕ್ ಆಕ್ಸೈಡ್ ಅಂದರೆ ಕಬ್ಬಿಣ. ಓಕೆ. ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶ ಇರುವ ಪ್ರದೇಶಗಳಲ್ಲಿ ಯಾವ ರೀತಿಯ ಮಣ್ಣು ರಚನೆಯಾಗುತ್ತದೆ? ಲ್ಯಾಟರೈಟ್ ಅಥವಾ ಜಂಬಟ್ಟಿಗೆ. ಓಕೆ. ಲೀಚಿಂಗ್ ಅಥವಾ ಸೋರುವಿಕೆಯ ಪ್ರಕ್ರಿಯೆಯಿಂದ ರಚನೆಯಾಗುವ ಮಣ್ಣು ಯಾವುದು? ಲ್ಯಾಟರೈಟ್. ಹೊಸ ಮೆಕ್ಕಲು ಮಣ್ಣನ್ನು ಏನೆಂದು ಕರೆಯುತ್ತಾರೆ? ಹಳೆಯ ಮೆಕ್ಕಲು ಮಣ್ಣನ್ನು ಬಂಗಾರ. ಚಹಾ ಮತ್ತು ಕಾಫಿ ತೋಟಗಳಿಗೆ ಅತ್ಯಂತ ಸೂಕ್ತವಾದ ಮಣ್ಣು ಲ್ಯಾಟರೈಟ್. ಆಮ್ಲೀಯ ಗುಣ ಹೊಂದಿರುವುದರಿಂದ ಇದು ಕಾಫಿ ಮತ್ತು ಚಹಾ ತೋಟಗಳಿಗೆ ಅತ್ಯಂತ ಸೂಕ್ತವಾದ ಮಣ್ಣು. ಭಾರತದ ಮಣ್ಣುಗಳ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಭೋಪಾಲ್. ಎಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸಾಯಿಲ್ ಸೈನ್ಸ್ ಅಂತೇಳಿ ಭೋಪಾಲ್, ಮಧ್ಯಪ್ರದೇಶದ ಭೋಪಾಲ್ನಲ್ಲಿದೆ. ಕಪ್ಪು ಮಣ್ಣು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆಯೇ? ಹೌದು. ಕಪ್ಪು ಮಣ್ಣು ಅಧಿಕ ತೇವಾಂಶ ಧಾರಣ ಸಾಮರ್ಥ್ಯವನ್ನು ಹೊಂದಿದೆ, ಹೈ ಮಾಯ್ಶ್ಚರ್ ರಿಟೆನ್ಷನ್ ಅಂತೇಳಿ. ಹೌದಾ? ರಾಜಸ್ಥಾನ ಮರುಭೂಮಿ ಪ್ರದೇಶದಲ್ಲಿ ಕಂಡು ಬರುವ ಮಣ್ಣು ಯಾವುದು? ಮರುಭೂಮಿ ಮಣ್ಣು. ಡೆಸರ್ಟ್ ಸಾಯಿಲ್ ಅಥವಾ ಅರೈಡ್ ಸಾಯಿಲ್ ಅಂತ ಕರಿತೀವಿ. ಭಾರತದಲ್ಲಿ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡು ಬರುವ ಪ್ರಮುಖ ಪ್ರದೇಶ ಯಾವುದು? ದಕ್ಕನ್. ಅದರೊಳಗ ಮಹಾರಾಷ್ಟ್ರ, ಗುಜರಾತ್, ನಮ್ಮ ಉತ್ತರ ಕರ್ನಾಟಕ. ಹೌದಾ? ಮಣ್ಣಿನ ಸವೆತಕ್ಕೆ ಸಾಯಿಲ್ ಎರೋಷನ್, ಮಣ್ಣಿನ ಸವೆತಕ್ಕೆ ಪ್ರಮುಖ ಕಾರಣಗಳೇನು? ಅವೈಜ್ಞಾನಿಕ ಕೃಷಿ, ಅತಿಯಾದ ಮೇಯಿಸುವಿಕೆ, ಪ್ರವಾಹಗಳು. ಕರೆಕ್ಟ್, ವೆರಿ ಗುಡ್. ಎಲ್ಲವೂ ಬಂತು. ಅರಣ್ಯನಾಶ, ಅವೈಜ್ಞಾನಿಕ ಕೃಷಿ ಪದ್ಧತಿ, ಅತಿಯಾದ ಮೇಯಿಸುವಿಕೆ, ಓವರ್ ಗ್ರೇಸಿಂಗ್ ಅಂತ ಕರಿತೀವಿ, ಮತ್ತು ಪ್ರವಾಹಗಳು ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್, ಜಾಲ್ ಅಥವಾ ಜೂಮಿಂಗ್ ಅಥವಾ ವರ್ಗಾವಣೆ ಬೇಸಾಯದಿಂದ ಮಣ್ಣಿನ ಮೇಲೆ ಆಗುವ ಪರಿಣಾಮ ಏನು? ಎಸ್, ಮಣ್ಣಿನ ಸವೆತ. ಓಕೆ. ಉಪ್ಪಿನಾಂಶ ಮತ್ತು ಕ್ಷಾರೀಯ ಅಂಶ ಹೆಚ್ಚಿರುವ ಮಣ್ಣನ್ನು ಸ್ಥಳೀಯವಾಗಿ ಏನೆಂದು ಕರೆಯುತ್ತಾರೆ? ಇನ್ನೊಂದ್ಸರಿ ಕೇಳ ಕ್ವಶನ್. ಉಪ್ಪಿನಾಂಶ ಮತ್ತು ಕ್ಷಾರೀಯ ಅಂಶ ಹೆಚ್ಚಿರುವ ಮಣ್ಣನ್ನು ಸ್ಥಳೀಯವಾಗಿ ಏನೆಂದು ಕರೆಯುತ್ತಾರೆ? ರೇ ಕಲರ್ ಉಸರ್ ಅಂತ ಕರೀತಾರೆ. ರೇ ಕಲರ್ ಉಸರ್. ಓಕೆ. ನೆಕ್ಸ್ಟ್, ನದಿ ಮುಖಜ ಭೂಮಿಯಲ್ಲಿ ಉದಾಹರಣೆ ಸುಂದರ್ಬನ್ಸ್ ನಲ್ಲಿ ಕಂಡು ಬರುವ ಮಣ್ಣು ಯಾವುದು? ಎಸ್, ಜೌಗು ಮಣ್ಣು. PT ಅಥವಾ ಮಾರ್ಸ್ ಸಾಯಿಲ್ ಅಂತಾನೂ ಕರಿತೀವಿ. ಇದು ನದಿ ಮುಖಜ ಭೂಮಿಯಲ್ಲಿ ಕಂಡು ಬರ್ತದೆ. ಸ್ಪೆಷಲಿ ಸುಂದರ್ಬನ್ಸ್ ಅಂದ್ರೆ ಪಶ್ಚಿಮ ಬಂಗಾಳದಾಗ ಕಂಡು ಬರ್ತಾವೆ. ಹೌದಾ? ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ರೈತರು ಯಾವ ಬೆಳೆಗಳನ್ನು ಬೆಳೆಯುತ್ತಾರೆ? ಎಸ್, ದ್ವಿದಳ ಲೆಗುಮಿನಸ್ ಕ್ರಾಪ್ಸ್ ಅಂತ ಕರಿತೀವಿ ಅವಕ್ಕ. ಇವು ವಾತಾವರಣದ ಸಾರಜನಕವನ್ನು ಹೀರ್ಕೊಳ್ತವೆ. ನೈಟ್ರೋಜನ್ ಅಂತ ಬರ್ತೈತಿ, ಅದು ಸಸ್ಯಗಳ ಬೆಳವಣಿಗೆ ತುಂಬ ಇಂಪಾರ್ಟೆಂಟ್. ಹೌದಾ? ಲೆಗುಮಿನಸ್ ಸಸ್ಯಗಳಲ್ಲಿ ಅದು ಇರ್ತೈತಿ. ಮಣ್ಣಿನ ಸಂರಕ್ಷಣೆ, ಸಾಯಿಲ್ ಕನ್ಸರ್ವೇಷನ್, ಬೆಟ್ಟಗಾಡು ಪ್ರದೇಶಗಳಲ್ಲಿ ಬಳಸುವ ವಿಧಾನ ಯಾವುದು? ಕಟ್ಟೆಯ ಕೃಷಿ, ಮೆಟ್ಟಲು ಕೃಷಿ, ಟೆರಸ್ ಫಾರ್ಮಿಂಗ್ ಅಂತ ಕರಿತೀವಿ. ಇನ್ನೊಂದು ಕಾಂಟೂರ್ ಉಳುಮೆ ಅಂತ ಕರಿತೀವಿ. ಕಾಂಟೂರ್ ಫ್ಲಫಿಂಗ್ ಅಂತ ಅಂದ್ರೆ ಸ್ಲೋಪ್ ಆಗಿ. ಎಸ್, ಆ ಟೈಪ್ ಇರ್ತದೆ. ಗಾಳಿಯಿಂದ ಮಣ್ಣಿನ ಸವೆತವನ್ನು ತಡೆಗಟ್ಟಲು ಬಳಸುವ ವಿಧಾನ ಯಾವುದು? ಸಾಲಾಗಿ ಮರಗಳನ್ನು ಬೆಳೆಸಿದರೆ ವೆರಿ ತಟ್ಟೆಗಳು. ಎಸ್, ಕರೆಕ್ಟ್. ಪಟ್ಟಿಗಳು.
ತಡೆಪಟ್ಟಿಗಳು, ರಕ್ಷಕ ಪಟ್ಟಿಗಳು, ಮರಗಳನ್ನು ಸಾಲಾಗಿ ಬೆಳೆಸುವುದು. ಭಾರತದ ಕೃಷಿ ಸಂಶೋಧನಾ ಮಂಡಳಿ ICAR ಭಾರತ ಮಣ್ಣನ್ನು ಎಷ್ಟು ಮುಖ್ಯ ವಿಧಗಳಾಗಿ ವಿಂಗಡಿಸಿದೆ? 8 ವಿಧಗಳು. ಸ್ವಯಂ ಉಳುಮೆ ಮಣ್ಣು ಎಂದು ಯಾವ ಮಣ್ಣನ್ನು ಕರೆಯುತ್ತಾರೆ? ಓಕೆ, ಯಾಕಂತಾರೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಒಣಗಿದಾಗ ಅದು ಬಿರುಕು ಬಿಡುತ್ತೆ. ಹಾಗಾಗಿ ಬಿರುಕು ಬಿಡು ಗಾಳಿ ಒಳಗೆ ಹೋಗುತ್ತಲ್ಲ, ಅದಕ್ಕೆ ಸ್ವಯಂ ಮಣ್ಣಿನ ಉಳುಮೆ ಮಣ್ಣು ಅಂತ ಕರೀತಾರೆ. ಯಾವ ಮಣ್ಣಿನಲ್ಲಿ ಪೊಟ್ಯಾಶ್ ಮತ್ತು ಸುಣ್ಣದ ಅಂಶ ಹೆಚ್ಚಿದ್ದು, ರಂಜಕ ಮತ್ತು ಹ್ಯೂಮಸ್ ಕಡಿಮೆ ಇರುತ್ತದೆ? ಮೆಕ್ಕಲ ಮಣ್ಣು. ಹ್ಯೂಮಸ್ ಅಂತಂದ್ರೆ ಅರಣ್ಯ ಪ್ರದೇಶಗಳಲ್ಲಿ ಹೆಚ್ಚು ಕಂಡು ಬರುತ್ತೆ. ಅಂದ್ರೆ ಇವು ಗಿಡದ ಎಲೆಗಳ ಕೊಳೆತು ಅದು ಹ್ಯೂಮಸ್ ಕನ್ವರ್ಟ್ ಆಗಿ ಅತಿ ಹೆಚ್ಚು ಫಲವತ್ತತೆಯನ್ನು ಕೊಡುತ್ತೆ. ಹ್ಯೂಮಸ್ ಅದಕ್ಕೆ ಹ್ಯೂಮಸ್ ಅಂತ ಕರಿತೀವಿ, ಹೌದಾ? ಇಟ್ಟಿಗೆಗಳನ್ನು ತಯಾರಿಸಲು ಯಾವ ಮಣ್ಣು ಹೆಚ್ಚು ಸೂಕ್ತ? ಲ್ಯಾಟ್ರೈಟ್. ಓಕೆ, ಲ್ಯಾಟ್ರೈಟ್ನಾಗನ ಅದೈತೆ ನೋಡ್ರಿ, ಲೆಟರ್ ಅಂತ ಹೇಳಿ. ಲೆಟರ್ ಅಂದ್ರೆ ಇಟ್ಟಿಗೆ ಅಂತ. ವೆರಿ ಗುಡ್. ಇವನ್ನೆಲ್ಲ ಬರೆದಿಟ್ಕೋರು, ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ, ಹೌದಾ? ಗಟಾರ ಸವೆತ ಅಥವಾ ಕೊರಕಲು ಸವೆತ, ಗಲ್ಲಿ ಎರೋಷನ್ ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತದೆ? ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು, UPSC ಕ್ವಶನ್ಸ್ ಆಗಿದೆ. ಗಟಾರ ಸವೆತ ಅಥವಾ ಕೊರಕಲು ಸವೆತ ಅಥವಾ ಗಲ್ಲಿ ಎರೋಷನ್ ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತದೆ? ಚಂಬಲ್ ಕಣಿವೆ ಪ್ರದೇಶ. ಚಂಬಲ್ ಅಂತ ಒಂದು ನದಿ ಐತಿ, ಉತ್ತರ ಪ್ರದೇಶ ಆ ಭಾಗದಲ್ಲಿ ಕಂಡು ಬರ್ತೈತಿ. ನೀವು ಒಂದ್ಸಲ ಪಾಠದೊಳಗೆ ಕೇಳಿಸ್ಕೊಂಡಿರೋದು ಅಥವಾ ಮನೆಗೆ ಹೋದ್ಮೇಲೆ ಸರ್ಚ್ ಮಾಡೋದು, ಚಂಬಲ್ ನದಿ ಕಣಿವೆ ಅಂತೇಳಿ, ಹೌದಾ? ಓಕೆ. ಅರಣ್ಯ ಮಣ್ಣು, ಫಾರೆಸ್ಟ್ ಸಾಯಿಲ್, ಸಾಮಾನ್ಯವಾಗಿ ಎಲ್ಲಿ ಕಂಡು ಬರುತ್ತದೆ? ಎಲ್ಲಿ ಕಂಡು ಬರುತ್ತದೆ? ಹಿಮಾಲಯ ಪರ್ವತ. ಹಿಮಾಲಯ ಪರ್ವತ ಪ್ರದೇಶಗಳು ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರುತ್ತೆ, ಹೌದಾ? ಮಣ್ಣಿನ ಆಮ್ಲೀಯತೆಯನ್ನು, ಅಸಿಡಿಟಿ ಕಡಿಮೆ ಮಾಡಲು ಏನನ್ನು ಬಳಸುತ್ತಾರೆ? ಮಣ್ಣಿನ ಕ್ಷಾರೀಯತೆಯನ್ನು, ಆಲ್ಕಲಿನಿಟಿ ಕಡಿಮೆ ಮಾಡಲು ಏನನ್ನು ಬಳಸುತ್ತಾರೆ? ಜಿಪ್ಸಮ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಂಡುಬರುವ ಮಣ್ಣು ಯಾವುದು? ಕೆಂಪು ಮಣ್ಣು. ಮಲ್ಚಿಂಗ್ ಎಂದರೇನು? ಕೃಷಿ ತ್ಯಾಜ್ಯ ವಸ್ತುಗಳನ್ನು ಮಣ್ಣಿನ ಸವೆತಕ್ಕೆ ಕಾರಣವಾಗುತ್ತದೆ. ಮಣ್ಣಿನ ತೇವಾಂಶ